ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ನಾವಿವಾಗ ಜಮ್ಮುವಿನ ಕಾಟ್ರಾಯಿಂದ ದೆಹಲಿ ಕಡೆಗೆ ಹೋಗ್ತಾ ಇದ್ದೀವಿ. ದೆಹಲಿಗೆ ಹೋಗಬೇಕಾದ್ರೆ ನಾವು ಈಗ ಒಂದೇ ಭಾರತ್ ಟ್ರೈನ್ ಮೂಲಕ ನಾವು ದೆಹಲಿಯನ್ನು ತಲುಪಬೇಕಾಗಿದೆ. ಹಾಗಾಗಿ ನಾವು ನಿಮಗೆ ಕಳೆದ ವಿಡಿಯೋದಲ್ಲಿ ತೋರಿಸ್ದಂಗೆ ವೈಷ್ಣೋ ದೇವಿಯ ದರ್ಶನವನ್ನು ಮಾಡಿಕೊಂಡು ನಾವಿವಾಗ ಕಾಟ್ರಾಗೆ ಬಂದು ಕಾಟ್ರಾದಲ್ಲಿ ನಾವು ಇವಾಗ ಒಂದೇ ಭಾರತ್ ಟ್ರೈನನ್ನು ಹತ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಪ್ರಯಾಣ ನೇರವಾಗಿ ದೆಹಲಿಯ ಕಡೆಗೆ. ಸ್ನೇಹಿತರೆ, ನಾವೀಗ ಕಾಟ್ರಾಯಿಂದ ಡೆಲ್ಲಿಗೆ ಒಂದೇ ಭಾರತ್ ಟ್ರೈನ್ ಹೋಗ್ತಾ ಇದ್ದೀವಿ. 2:50ಕ್ಕೆ ಟ್ರೈನ್ ಇದೆ. ನಾವು ಡೆಲ್ಲಿ ಸೇರ್ತೀವಿ 9 ಗಂಟೆಗೆ ರಾತ್ರಿ. ನಾವಿವಾಗ ಟ್ರೈನನ್ನು ಹತ್ತಿ ಒಳಗಡೆ ಬಂದಿದ್ದೀವಿ. ಒಳಗಡೆ ಟ್ರೈನು ಹೇಗಿದೆ, ಏನೇನೆಲ್ಲ ಫೆಸಿಲಿಟೀಸ್ ಇದೆ ಮತ್ತು ಇವರು ಏನೇನೆಲ್ಲ ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ಕೊಡ್ತೀನಿ. ಈಗ ಹೋಗಿ ನಾವು ಬುಕ್ ಮಾಡಿದಂಥ ನಂಬರ್ ಸೀಟಲ್ಲಿ ಹೋಗಿ ನಾವು ಕೂತ್ಕೋಬೇಕು. ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ಏನೆಲ್ಲ ಸಿಗುತ್ತೆ ಹಾಗೂ ಹೊರಗಡೆ ಟ್ರೈನಿನ ಹೊರಭಾಗದಲ್ಲಿ ಏನೆಲ್ಲ ವ್ಯೂಸ್ ಇದೆ ಅದನ್ನೆಲ್ಲ ನೀವು ನೋಡ್ಬೋದು. ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ನಾವು ಬುಕ್ ಮಾಡಿರೋವಂಥ ನಂಬರ್ ಸೀಟಲ್ಲಿ ನಾವು ಕೂತ್ಕೋಬೇಕು. ಕೂತ್ಕೊಂಡ್ಮೇಲೆ ಏನೆಲ್ಲ ಕೊಡ್ತಾರೆ, ಏನೆಲ್ಲ ಇದೆ, ತಿಂಡಿ ಏನು ಪ್ರೊವೈಡ್ ಮಾಡ್ತಾರೆ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾವು ಹೋಗಿ ಕೂತ್ಕೊಂಡಾದ್ಮೇಲೆ ನಮಗೆ ವಾಟರ್ ಕೊಟ್ಟರು. ವಾಟರ್ ಆದಮೇಲೆ ನಮಗೆ ಫುಡ್ಡನ್ನು ಕೂಡ ಕೊಟ್ಟಿದ್ದಾರೆ. ಇವಾಗ ಹೊಟ್ಟೆ ಹಸ್ತಿರೋದ್ರಿಂದ ಫುಡ್ಡನ್ನು ತಿನ್ಕೊಂಡು ಹಾಗೆ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇರೋಣ. ದೆಹಲಿಗೆ ಹೋಗೋವರೆಗೂ ಹೊರಗಡೆ ಏನೆಲ್ಲ ವ್ಯೂ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಹೊರಭಾಗದಲ್ಲಿ ಕಾಣಿಸ್ತಾ ಇರೋವಂತಹ ವ್ಯೂ ತುಂಬ ಅದ್ಭುತವಾದಂತಹ ದೃಶ್ಯ. ಈ ರೈಲಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹೊರಗಡೆ ನೋಡಿದಾಗ ವ್ಯೂಸ್ ಕಾಣುತ್ತಲ್ಲ, ಅದು ನೋಡೋದಕ್ಕೆ ಚೆಂದ. ಬೆಟ್ಟ, ಗುಡ್ಡ, ನದಿ, ಕಾಡು, ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪರಿಸರ, ಮರಗಳು, ಗಿಡಗಳು ಎಲ್ಲವೂ ಕೂಡ ಕಣ್ಮುಂದೆ ಬರ್ತಾ ಇದೆ. ಇದನ್ನೆಲ್ಲ ನಾವು ಕಣ್ ತುಂಬಿಕೊಂಡು ಮುಂದೆ ಹೋಗ್ತಾ ಇರೋಣ. ಹಾಗೆ ಇನ್ನೂ ಸುಂದರವಾದಂತಹ ದೃಶ್ಯವನ್ನು ನಾವು ನೋಡೋಣ.